ಬಿಡಿಎನಲ್ಲಿ ಕಿಕ್ ಬ್ಯಾಕ್ ಗಾಗಿನೇ ಕಾಮಗಾರಿ ನಡೆಸಲಿಕ್ಕೆ ಮುಂದಾಗಲಾಗಿತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. 7,000 ಕೋಟಿ ಯೋಜನೆಗೆ ಮುಂದಾಗಿತ್ತಾ ಬಿಡಿಎ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅಕ್ರಮದ ಸಾಧ್ಯತೆ ಕುರಿತು ಸಿಎಂಗೆ ಆಪ್ತರು ಸಲಹೆಯನ್ನ ಕೊಟ್ರಂತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ನಡೆಯುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಆಕ್ಚುಲಿ ಅಕ್ರಮ ಅಂತೂ ನಡೆಯುತ್ತೆ. ಏನೇ ಮಾಡಿದ್ರೂ ಕೂಡ, ಯಾವುದೇ ಸರ್ಕಾರ ಇದ್ರೂ ಕೂಡ ನಡೆಯುತ್ತೆ, ಯಾರು ಮುಟ್ಟಲ್ಲ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಂಥ ವಿಚಾರದ ಬಗ್ಗೆ ಸಲಹೆ ಹೋಗಿದೆಯಂತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಿಕ್ ಬ್ಯಾಕ್ ವಾಸನೆ ಬಂದಂಥ ಹಿನ್ನೆಲೆಯಲ್ಲಿ ಬಿಡಿಎ ಯೋಜನೆ ನಡೆಸುವಂಥದ್ದೇ ಕಿಕ್ ಬ್ಯಾಕ್ ಉದ್ದೇಶಕ್ಕ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆಲ್ಮೋಸ್ಟ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೆಯದೆ ಒಂದೇ ಒಂದು ಯೋಜನೆ ರಾಜ್ಯದಲ್ಲಿ ಜಾರಿಯಾಗುವಂಥದ್ದು ಡೌಟು. ಆ ರೀತಿಯಾಗಿದೆ ಪರಿಸ್ಥಿತಿ. ಅಕ್ರಮ ನಡೆಯುವಂಥ ಮೊದಲೇ ಎಚ್ಚೆತ್ತುಕೊಂಡಿದ್ದಾರಂತೆ ಸಿಎಂ ಬೊಮ್ಮಾಯಿಗೆ ಆಪ್ತರೊಬ್ಬರಿಂದ ಸಲಹೆಯನ್ನು ನೀಡಲಾಯ್ತಂತೆ. ಸಲಹೆ ಮೇರೆಗೆ ಬಿಡಿಎಗೆ ಎಚ್ಚರಿಕೆಯ ಪತ್ರವನ್ನ ಬರೆಯಲಾಗಿದೆ. ಯೋಜನೆ ಸ್ಥಗಿತಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಬೊಮ್ಮಾಯಿ ಅವರು. ನಿಮಗೆ ತೋರಿಸ್ತಾ ಇದ್ವಿ, ಆ ಲೆಟರ್ ಅನ್ನ ಕೂಡ ತೋರಿಸ್ತಾ ಇದ್ವಿ. ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ಅಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆಯುವಂತ ನಿಟ್ಟಿನಲ್ಲೇ ಒಂದು ಯೋಜನೆಯನ್ನ ಸಿದ್ಧಪಡಿಸಲಾಗಿತ್ತು. ದೊಡ್ಡ ಮಟ್ಟದ ಹಗರಣ ಒಂದು ನಡೆಯುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಅದೇನಾಗ್ತಾ ಇತ್ತು ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದು 7,000 ಕೋಟಿಗೂ ಅಧಿಕ ಮೊತ್ತದ ಕೆಲಸ. ಕಾರ್ಯಸೂಚಿಗಳಿಗೆ ಅನುಮತಿಯನ್ನ ಪಡೆಯಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಒಂದೇ ಸಭೆಯಲ್ಲಿ ಅಂಗೀಕಾರವನ್ನ ಕೂಡ ಪಡೆಯಲಿಕ್ಕೆ ಯತ್ನವನ್ನ ಮಾಡಲಾಗಿತ್ತು. 7,000 ಕೋಟಿಯಷ್ಟು, 7,000 ಕೋಟಿಗೂ ಅಧಿಕ ಮೊತ್ತದ ಕೆಲಸ ಇದು. ಆ ಕಾರ್ಯಸೂಚಿಗಳಿಗೆ ಅನುಮತಿಯನ್ನ ಪಡೆಯಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಅದು ಒಂದೇ ಸಭೆಯಲ್ಲಿ ಅಂಗೀಕಾರವನ್ನ ಪಡೆಯಲಿಕ್ಕೆ ಯತ್ನವನ್ನ ಕೂಡ ಮಾಡಲಾಗಿತ್ತು. ಬಿಡಿಎ ಯತ್ನಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಸಮ್ಮತಿಯನ್ನ ಸೂಚಿಸಿದ್ದಾರೆ. ಆಡಳಿತ ಮಂಡಳಿ ಸಭೆಯಲ್ಲಿ ಅಂಗೀಕಾರವನ್ನ ಪಡೆಯಲಿಕ್ಕೆ ಯತ್ನವನ್ನ ಮಾಡಲಾಗಿದೆ. ಅದು ಸುಮಾರು 63 ಕಾರ್ಯಸೂಚಿಗಳ ಪಟ್ಟಿ ಸಿದ್ಧಪಡಿಸಿತ್ತು ಬಿಡಿಎ. ಹಣಕಾಸು ಬಂಡವಾಳ ಬಯಸುವಂತಹ 15 ವಿಷಯಗಳು ಅನುಷ್ಠಾನಕ್ಕೆ 7,000 ಕೋಟಿಗೂ ಅಧಿಕ ಮೊತ್ತದ ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆ ಕಡತವನ್ನ ನೋಡಿದಂತ ಸಿಎಂ ಬೊಮ್ಮಾಯಿಗೆ ಶಾಕ್ ಕೂಡ ಎದುರಾಗಿದೆ. ಆರ್ಥಿಕ ಅಶಿಸ್ತಿಗೆ ತಡೆಯನ್ನ ಹಾಕಿ ಅಂತ ಸಿಎಂ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು. ಪತ್ರವನ್ನ ಬರೆದು ಆರ್ಥಿಕ ಶಿಸ್ತನ್ನ ರೂಢಿಸಿಕೊಳ್ಳಿಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿಎಂ ಟಿಪ್ಪಣಿ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ವಿ. ಮುಖ್ಯಮಂತ್ರಿಗಳು ಆ ಒಂದು ಪತ್ರದಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳಿ, ಅಶಿಸ್ತನ್ನ ನಾನು ಸಹಿಸೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆರ್ಥಿಕ ಅಶಿಸ್ತಿಗೆ ತಡೆಯನ್ನ ಹಾಕಬೇಕು ಅಂತ ಸಿಎಂ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಅದು ಬಿಡಿಎ ಅಧಿಕಾರಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲಿ ಸುಮಾರು 7,000 ಕೋಟಿಗೂ ಅಧಿಕ ಮೊತ್ತದ ಒಂದು ಕಾರ್ಯಸೂಚಿಗಳಿಗೆ ಅನುಮೋದನೆಯನ್ನ ಪಡೆಯಲಿಕ್ಕೆ ಮುಂದಾಗಲಾಗಿತ್ತು. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ, ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಆಕ್ಚುಲಿ ಬಿಬಿಎಂಪಿ ಮತ್ತೆ ಬಿಡಿಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನನೇ ಮಾತನಾಡುವ ರೀತಿಯಲ್ಲಿ ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿದಾವೆ ಇವೆರಡೂ ಕೂಡ ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ. ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅನ್ನುವ ರೀತಿಯಲ್ಲಿ ಇದೊಂದು ಸಿಕ್ಕಿರುವಂಥದ್ದು. ಅದು 7,000 ಕೋಟಿಗೂ ಅಧಿಕ ಮೊತ್ತದ ಒಂದು ಕಿಕ್ ಬ್ಯಾಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಹಗರಣ ನಡೆಯುವಂತ ಸಾಧ್ಯತೆ ಇತ್ತು. ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಬ್ರೇಕ್ ಅನ್ನ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಕಂಪ್ಲೀಟ್ ಆಗಿ ಸ್ಥಗಿತ ಆಗ್ತಾ ಇದೆಯಾ ಅದೆಲ್ಲವೂ ಕೂಡ? ಪೃಥ್ವಿರಾಜ್ ಆರ್ನಳ್ಳಿ ಬಿಡಿಎ ಅನ್ನೋದು ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಅತಿ ದೊಡ್ಡ ಕರ್ಮಕಾಂಡ ಭ್ರಷ್ಟಾಚಾರದ ತಾಣ. ಅಲ್ಲಿ ಬಿಡಿಎ ಕಮಿಷನ್ ಹಿಡಿದು ಪ್ರತಿಯೊಂದು ಹುದ್ದೆ ಕೂಡ ಕೋಟಿಗಟ್ಟಲೆ ಬಿಡ್ಡಾಗಿ ಅಲ್ಲಿ ಅಧಿಕಾರಿಗಳು ಪ್ರತಿಷ್ಠಾಪನೆಗೊಳ್ಳುವಂಥದ್ದು. ಬಿಡಿಎ ಅಧ್ಯಕ್ಷಗಿರಿಗಾಗಿ ಕೂಡ ಅಂದರೆ ಚೇರ್ಮನ್ ಹುದ್ದೆ ಕೂಡ ದೊಡ್ಡ ಮಟ್ಟದ ಲಾಬಿ ನಡೀತದೆ ಮತ್ತು ಆ ಲಾಬಿಯಲ್ಲಿ ಕೂಡ ಕೆಲವರು ಸಕ್ಸಸ್ ಆಗ್ತಾರೆ, ಕೆಲವರು ಸಕ್ಸಸ್ ಆಗಲ್ಲ. ಹಾಗಾಗಿ ಬಿಡಿಎ ಚೇರ್ಮನ್ ಅನ್ನೋದು ಕೂಡ ಅತಿ ದೊಡ್ಡ ಹುದ್ದೆ ಮತ್ತು ಅದು ಬೇರೆ ಬೇರೆ ಕಾರಣಕ್ಕೆ ಹುಲ್ಲುಗಾಲಿನಂಥ ಪ್ರದೇಶ ಆಗಿದ್ದರಿಂದ ಅಲ್ಲಿ ಹೆಚ್ಚು ಬೇಡಿಕೆ ಇರುವಂಥದ್ದು. ಒಟ್ಟಾರೆ ಬಿಡಿಎ ಕರ್ಮಕಾಂಡವನ್ನು ಬಯಲಿಗೆಳ್ತಾ ಹೋದರೆ ಸಾವಿರಾರು ಕೋಟಿ ಹಗರಣಗಳು ನಡೆದಿರುವಂಥದ್ದು ಬಿಡಿಎಲ್ಲಿ. ನಿಜವಾಗಿ
ನಿಜವಾಗ್ಲೂ ಇಚ್ಛೆ ಇರ್ತಕ್ಕಂಥ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಯಾವುದೇ ಒಬ್ಬ ಅಧಿಕಾರಿ ಇರ್ಬೋದು, ನಿಜವಾದ ರೀತಿಯ ತನಿಖೆ ನಡೆದರೆ BDA ಹೆಸರಿನಲ್ಲಿ ನುಂಗಿ ನೀರು ಕುಡಿದಂತ ಇವತ್ತು ನೂರಾರು ಜನರು ಜೈಲು ಸೇರಬೇಕಾಗಿತ್ತು. ಬಹುಶಃ ಅಲ್ಲಿರ್ತಕ್ಕಂಥ ಕಮಿಷನರ್ ಯಾದಿಯಿಂದ ಹಿಡಿದು ಎಲ್ಲರೂ ಕೂಡ ಎಲ್ಲೊಂದು ಕಡೆ ಅಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡಲೆಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ BDA ಇಂದ 7,000 ಕೋಟಿಗೂ ಹೆಚ್ಚು ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗಿತ್ತು. ಇದು ಪ್ರಮುಖವಾಗಿ ಈ ಯೋಜನೆಯನ್ನು ಸಿದ್ಧಪಡಿಸಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಪೃಥ್ವಿರಾಜ್ ಜಾರಕಿಹೊಳಿ ಈಗಾಗಲೇ BDA ತನ್ನೆಲ್ಲ ಸೈಟ್ಗಳನ್ನ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿತ್ತು. ಈ ಆನ್ಲೈನ್ ವ್ಯವಸ್ಥೆಯಿಂದ ದೇಶ ಮತ್ತು ವಿದೇಶಗಳಲ್ಲಿರ್ತಕ್ಕಂಥ ಅನೇಕರು ಆ ಸೈಟ್ ಅನ್ನ ಪರ್ಚೇಸ್ ಮಾಡಿದ್ದು. ಇದರಿಂದ 3,500ಕ್ಕೂ ಹೆಚ್ಚು ಕೋಟಿ ಆದಾಯ ಇದೀಗ BDAಗೆ ಬಂದಿರುವಂತದ್ದು. ಈ ಆದಾಯದ ಮೇಲೆ ಕಣ್ಣಿಟ್ಟಂತ BDA ಎಲ್ಲ ಪ್ರಮುಖರುಗಳು ಕೂಡ ಈಗಾಗಲೇ ಹಾಲಿ ಇರತಕ್ಕಂಥ ಅನೇಕ ಕಾಮಗಾರಿಗಳು ಸ್ಥಗಿತವಾಗಿರುವಂತದ್ದು, ಯೋಜನೆಗಳಿರುವಂತದ್ದು. ಕೆಂಪೇಗೌಡ ಲೇಔಟ್ ಇಂದ ಹಿಡಿದು ಪ್ರತಿಯೊಂದು ಲೇಔಟ್ ಅಲ್ಲಿ ಕೂಡ ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳು ಇರತಕ್ಕಂಥದ್ದು. ಅಲ್ಲದೆ 1,500 ಫ್ಲಾಟ್ಗಳು ಇವತ್ತಿನವರೆಗೂ ಕೂಡ ಸೇಲ್ ಆಗಿಲ್ಲ. ಸೇಲ್ ಮಾಡುವಂತ ಪ್ರಯತ್ನ ಕೂಡ BDA ಕೈ ಹಾಕಿಲ್ಲ. ಹಾಗಾಗಿ ಎಲ್ಲದರ ನಡುವೆ ಕೂಡ BDA ಪ್ರಮುಖರು ಸೇರಿಕೊಂಡು 7,000 ಕೋಟಿಯ ಹೊಸ ಯೋಜನೆಗೆ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿದ್ರು. ಈ ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿಗಳಿಗೆ ಟಿಪ್ಪಣಿಯನ್ನು ಕಳಿಸಿದ್ರು. ಅಲ್ಲದೆ BDA ತನ್ನ ಬೋರ್ಡ್ ಮೀಟಿಂಗ್ ಅನ್ನ ಕಳೆದ 5 ತಿಂಗಳಿಂದ ಕರೆದಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಅಜೆಂಡಾ ಕಾಪಿ ಅಂತ ಇರುತ್ತೆ. ಆ ಅಜೆಂಡಾ ಕಾಪಿಯಲ್ಲಿ ಯಾವುದು ಡಿನೋಟಿಫೈ ಇರುವಂತದ್ದು, ಸೇಲ್ ಸೈಟ್ಗಳ ಮಾರಾಟ ಇರುವಂತದ್ದು, ಫ್ಲಾಟ್ಗಳ ಮಾರಾಟ ಇರುವಂತದ್ದು ಮತ್ತು ಹೊಸ ಯೋಜನೆಗಳ ಸಂಬಂಧಪಟ್ಟಾಗೆ ಎಲ್ಲವೂ ಕೂಡ ಅಜೆಂಡಾ ಕಾಪಿಯಲ್ಲಿ ಇರುತ್ತೆ. ಆದ್ರೆ ಇನ್ನೇನು ಸಭೆ ಆರಂಭ ಆಗುವ 5 ನಿಮಿಷದಲ್ಲಿ ಅಜೆಂಡಾ ಕಾಪಿಯನ್ನ ಆ ಬೋರ್ಡ್ ಮೀಟಿಂಗ್ ಇಡಲಾಗುತ್ತೆ. ಆ ಮುಖಾಂತರ ಅಂದ್ರೆ ಯಾರಿಗೂ ಕೂಡ ಏನ್ ನಡೀತಿದೆ ಎಂಬುದು ಕೂಡ ಗೊತ್ತಾಗಬಾರದು. ಆದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ BDA ನಡೆಸ್ತಿರ್ತಕ್ಕಂಥ 7,000 ಕೋಟಿಯ ಯೋಜನೆಯ ಹೆಸರಿನ ಕಿಕ್ ಬ್ಯಾಕ್ ಸಂಬಂಧಪಟ್ಟಾಗೆ ಅವರ ಆಪ್ತ ಅಧಿಕಾರಿಯೊಬ್ಬರು ಸಲಹೆ ನೀಡಿದ್ರು. ಮತ್ತು ಈ ಸಂಬಂಧಪಟ್ಟಾಗೆ ಕೂಡ BDA ಸಭೆಯ ಕಾರ್ಯಸೂಚಿಯನ್ನು ಪಡೆದುಕೊಂಡ್ರು. ಆ ಕಾರ್ಯಸೂಚಿಯಲ್ಲಿ 63 ಕಾರ್ಯಸೂಚಿಗಳಿರ್ತಕ್ಕಂಥ ಅದರಲ್ಲಿ 15 ವಿಷಯಗಳು ಸಂಬಂಧಪಟ್ಟಾಗೆ 7,000 ಯೋಜನೆಗಳಿಗೆ 7,000 ಕೋಟಿ ಯೋಜನೆಗಳಿಗೆ ಎಲ್ಲೊಂದ್ ಕಡೆ ಒಪ್ಪಿಗೆ ಕೊಡುವಂತ ಒಂದು ಟಿಪ್ಪಣಿ ಕೂಡ ಇತ್ತು. ಇದನ್ನು ನೋಡಿದಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ವತಃ ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂತ ಹೇಳಿದ್ರೆ 1,000ಕ್ಕೂ ಹೆಚ್ಚು ಫ್ಲಾಟ್ಗಳು ಸೇಲ್ ಆಗಿಲ್ಲ ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳಿಗೆ ಎಷ್ಟು ಬಹಳಷ್ಟು ಹಣ ಬೇಕಾಗಿರುವಂತದ್ದು ಮತ್ತು ಹಣಕಾಸಿನ ಇತಿಮಿತಿಗಳು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆದ್ರೆ ಈ ಎಲ್ಲವನ್ನು ಬಿಟ್ಟು ಹೊಸ ಯೋಜನೆಗೆ ಕೈ ಹಾಕಿರೋದ್ರಿಂದ ಎಲ್ಲ ಒಂದ್ ಕಡೆ ಇದು ಕಿಕ್ ಬ್ಯಾಕ್ ನ ಹಿಂದಿರ್ತಕ್ಕಂಥ ಮರ್ಮ ಅನ್ನೋ ಒಂದು ಏನು ಮಾಹಿತಿ ಮುಖ್ಯಮಂತ್ರಿಗಳು ತಲುಪಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಎಲ್ಲ ಯೋಜನೆಗೆ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಈ ಹಿಂದಿದ್ದಂತ BS ಯಡಿಯೂರಪ್ಪ ಸರ್ಕಾರದಲ್ಲಿ ಎಲ್ಲ ಸಿದ್ಧಪಡಿಸಲಾಗಿತ್ತು. ಆ ಸರ್ಕಾರದಲ್ಲಿ ಪ್ರಭಾವಿಯೊಬ್ಬರು ಇದಕ್ಕೆ ಎಲ್ಲಾ ರೀತಿಯ ಏನು ಒಪ್ಪಿಗೆ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆಸಿಕೊಂಡ್ರು. ಅಷ್ಟರೊಳಗೆ BDA ಅಧ್ಯಕ್ಷರಾಗಿರುವಂತ ವಿಶ್ವನಾಥ್ ಅವರು ಅವರಿಗೂ ಕೂಡ ಈ ವಿಚಾರದ ಬಗ್ಗೆ ಎಲ್ಲದೂ ಕೂಡ ಗೊತ್ತಿರುತ್ತೆ. ಮತ್ತು ಒಂದ್ ಕಡೆ BDA ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ನಗರಾಭಿವೃದ್ಧಿ ಇಲಾಖೆ ಇರುವಂತದ್ದು, ಬೆಂಗಳೂರಿನ ನಗರಾಭಿವೃದ್ಧಿ ಇಲಾಖೆ ಇರುವಂತದ್ದು ಕೂಡ ಬಸವರಾಜ ಬೊಮ್ಮಾಯಿ ಅವರ ಅಂಡರ್ ಅಲ್ಲೇ ಇದೆ. ಸೊ ಈಗ 7,000 ಕೋಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶಿಸ್ತನ್ನ ನಾನು ಸಹಿಸೋದಿಲ್ಲ, ಶಿಸ್ತನ್ನ ಕಾಪಾಡಿ ಅಂತ ಹೇಳೋದು ಯಾವ ರೀತಿಯಾದಂತ ಸೂಚನೆ ಅಂತ? ಈ ಕಂಪ್ಲೀಟ್ ಆಗಿ ಅದೆಲ್ಲವನ್ನು ಕೂಡ ನಿಲ್ಲಿಸಲಾಗ್ತಾ ಇದೆಯಾ ಅಥವಾ ಕೆಲವೊಂದು ಯೋಜನೆಗಳಿಗೆ ಮಾತ್ರ ಬ್ರೇಕ್ ಆಗ್ತಾ ಇದ್ದಾರೆ? ಪೃಥ್ವಿರಾಜ್ ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಟಿಪ್ಪಣಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಈಗಿರ್ತಕ್ಕಂಥ ಹಾಲಿ ನಡೀತಿರ್ತಕ್ಕಂಥ ಕಾಮಗಾರಿಗಳಿಗೆ ಹಣಕಾಸು ಬೇಕು, 1,000 ಕೋಟಿ ಹಣಕಾಸು ಬೇಕು ಮತ್ತು ದೀರ್ಘಾವಧಿಯಿಂದ ಸೇಲ್ ಆಗಲು ಉಳಿದಿರ್ತಕ್ಕಂಥ ಫ್ಲಾಟ್ಗಳು ಕೂಡ ಸೇಲ್ ಆಗಿಲ್ಲ. ಇಂಥದ್ರಲ್ಲಿ ಹೊಸ ಯೋಜನೆ ಎಷ್ಟು ಮಟ್ಟಿಗೆ ಸರಿ ಹಣಕಾಸಿನ ಇತಿಮಿತಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂತ ಆ ಮುಖಾಂತರ ಅವರು ಕೊಟ್ಟಿರ್ತಕ್ಕಂಥ ಟಿಪ್ಪಣಿಯಲ್ಲಿ 7,000 ಕೋಟಿ ಯೋಜನೆಯನ್ನು ಕೈಬಿಡಿ ಅಂತೇಳಿ ಪರೋಕ್ಷವಾಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಲ್ಲದೆ ಈಗಾಗಲೇ ಇರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ BDA ಕಚೇರಿಯನ್ನೇ ಒಡೆದು 250 ಕೋಟಿ ರೂಪಾಯಿದಲ್ಲಿ ಹೊಸ ಕಚೇರಿಯನ್ನು ಕೂಡ ಅಂದ್ರೆ ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಕೂಡ ತಯಾರಿ ನಡೆದಿತ್ತು. ಅದರಲ್ಲೂ ಕೂಡ ಕಿಕ್ ಬ್ಯಾಕ್ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಯಿತು. ಆದ್ರೆ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳ ವಿರೋಧದ ನಡುವೆ ಅದು ಕೂಡ ಪೆಂಡಿಂಗ್ ಇಡಲಾಗಿದೆ. ಒಟ್ಟಾರೆ ಈ ಸೈಟು ಮಾರಾಟ ಆಗಿರ್ತಕ್ಕಂಥ 4,000 ಕೋಟಿಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಅಲ್ಲಿರ್ತಕ್ಕಂಥ BDA ಎಲ್ಲಾ ಪ್ರಮುಖರುಗಳು ಕೂಡ ಈ 7,000 ಕೋಟಿಯ ಕ್ರಿಯಾ ಯೋಜನೆಗೆ ಏನು ಪ್ಲಾನ್ ಅನ್ನ ಮಾಡುವಂತದ್ದು. ಆ ಮುಖಾಂತರ ಅದರ ಹೆಸರಿನಲ್ಲಿ ಕಿಕ್ ಬ್ಯಾಕ್ ಪಡೆಯಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆಸಿದ್ರು. ಇದೀಗ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಿಕ್ ಬ್ಯಾಕ್ ವಾಸನೆಯ ಮಾಹಿತಿ ಪಡೆದಿರುವಂತದ್ದು. ಆ ಮುಖಾಂತರ 7,000 ಕೋಟಿ ಕ್ರಿಯಾ ಯೋಜನೆ ನಿಲ್ಲಿಸಿ ಅನ್ನುವಂತ ಸೂಚನೆ ಕೊಟ್ಟಿರುವಂತದ್ದು, ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆ ಮುಖಾಂತರ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ 7,000 ಕೋಟಿ ಹೊಸ ಯೋಜನೆ ಮಾಡುವ ಮುಖಾಂತರ ಏನು ಭ್ರಷ್ಟಾಚಾರಕ್ಕೆ ಕೈ ಹಾಕಿರುವುದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಸ್ವತಃ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಿದ್ದಾರೆ ಪೃಥ್ವಿರಾಜ್ ಹಾರ್ನಳ್ಳಿ. ಓಕೆ, ಥ್ಯಾಂಕ್ ಯು ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು